ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಹಾಜರಾಗಿದ್ದೀನಿ. ನಿನ್ನೆ ನೈಟು ಒಂದು ಗಣೇಶ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಲ್ ಬಂದಿತ್ತು. ಅದಕ್ಕೆ ಅಲ್ಲೋಗ್ಬಿಟ್ಟು ಎಲ್ಲ ಯಾವ ಡೆಕೋರೇಷನ್ ಮಾಡಬೇಕು ಸೆಲೆಕ್ಟ್ ಮಾಡಿಕೊಂಡು, ಅವ್ರು ಮಾಡಿರೋ ಸೆಲೆಕ್ಟ್ಗೆ ನನ್ನ ಹತ್ರ ಮೆಟೀರಿಯಲ್ಸ್ ಅಷ್ಟು ಇರಲಿಲ್ಲ. ಅದಕ್ಕೆ ನೈಟು 11 ಗಂಟೆಗೆ ನಾನು ನೆಂಗ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದೆ ಐಟಮ್ ಇಸ್ಕೊಳಕ್ಕೆ. ಇವಾಗ ಪ್ರೆಸೆಂಟು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಇದು ನಂದು ಫಸ್ಟ್ ವ್ಲಾಗು. ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. 11 ಗಂಟೆಗೆ ನೆಂಗ್ಲಿಯಲ್ಲಿ ಬಸ್ಸನ್ನು ಹತ್ತಿ ಬಂದೆ. ಪ್ರೆಸೆಂಟು 2 ಗಂಟೆ ಆಗ್ತಾಯಿದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರನೇ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ, ಯಾಕಂದರೆ ನಮ್ದು ಇದು ಫಸ್ಟ್ ವ್ಲಾಗು. ಈ ವಿಡಿಯೋಲ್ಲಿ ನೀವು ಎಲ್ಲ ಮಾರ್ಕೆಟ್ ಎಲ್ಲ ನೀವು ನೋಡಬಹುದು ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ಫ್ಲವರ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಏನೇನು ಸಿಗತ್ತೆ, ಮತ್ತು ಯಾವ ರೀತಿ ಇವಾಗ ಗಣೇಶ ಹಬ್ಬ ಸೀಸನ್ನು ತುಂಬ ಜನ ಇರ್ತಾರೆ, ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋ ನೋಡಬಹುದು. ಹಾಗೆ ನನ್ನ ಚಾನಲನ್ನು ಏಮನ್ ಇವೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ನಿಮ್ಮ ಸಪೋರ್ಟಿಂದಾನೇ ನಾನು ಅಷ್ಟು ಮಾತ್ರ ನನ್ನ ಏನಿದು ಡೆಕೋರೇಷನ್ ಆಗಲಿ, ನನ್ನ ಕೆಲಸಗಳಾಗಿ ನಿಮ್ಮ ಸಪೋರ್ಟಿಂದಾನೇ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಬಸ್ಸು ಮಾರ್ಕೆಟ್ ಹೋಗಲ್ಲ ಅಂತ ಹೇಳ್ತು. ಅದಕ್ಕೆ ಕಾರ್ಪೊರೇಷನಲ್ಲೇ ನನಗೆ ಇಲ್ಬಿಟ್ಟು ಕಾರ್ಪೊರೇಷನಿಂದ ಮಾರ್ಕೆಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ದೂರ ಹೋದರೆ ಮಾರ್ಕೆಟ್ ಬಂದುಬಿಡುತ್ತೆ. ಮಾರ್ಕೆಟ್ ಯಾವ ರೀತಿ ಇರುತ್ತೆ ಏನೇನು ಅಂತಿದ್ರು ನೀವು ಕಂಪ್ಲೀಟಾಗಿ ಈ ವಿಡಿಯೋಲ್ಲಿ ನೋಡ್ಬೋದು. ನಮ್ಮದು ಎಷ್ಟೇ ಖರ್ಚು ಇಲ್ಲಿ ನಮ್ಮ ಹತ್ರ ಮೆಟೀರಿಯಲ್ಸ್ ಇರಲಿ ಏನೇ ಆಗಲಿ, ಬಟ್ ಕ್ಲೈಂಟು ಯಾವ ಡೆಕೋರೇಷನ್ ಹೇಳಿದ್ದಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರ ನಾವು ಮಾಡಿಕೊಡ್ಬೇಕು. ಅದಕ್ಕೆ ಟೈಮು ನೋಡ್ದಿದ ಏನು ಇದು ಡೇ ಆಗಲಿ ನೈಟ್ ಆಗಲಿ, ಇದು ಅವರು ಹೇಳಿರುವ ಡೆಕೋರೇಷನ್ಗೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರ ನಾವು ಕೆಲಸ ಮಾಡಬೇಕು. ಆ ಥರ ಯಾವುದೇ ಟೈಮ್ ಇರ್ದಿರ ನಮ್ಮ ಕೆಲಸನ ನಾವು ಸರಿಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೆಕ್ಸ್ಟ್ ಡೆಕೋರೇಷನ್ ಬೆಳಗ್ಗೆ ಹೋಗಿ ಮಾಡಬೇಕು. ಅವ್ರಿಗೆ 2 ಗಂಟೆ ಒಳಗಡೆ ಡೆಕೋರೇಷನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದು ನಿನ್ನೆ ನೈಟು ಅವ್ರು ಹೇಳಿರೋದು. ಅದಕ್ಕೆ ನೈಟೇ ನಾನು ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಹೋಗಿ ಏನೇನು ಐಟಮ್ಸ್ ಬೇಕು ಅದೆಲ್ಲ ಎತ್ಕೊಂಡು ಅಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು 2 ಗಂಟೆ ಒಳಗಡೆ ಇದು ಡೆಕೋರೇಷನ್ ಕಂಪ್ಲೀಟ್ ಮಾಡಿಕೊಡ್ಬೇಕು ನಾನು. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಮಾರ್ಕೆಟ್ನಲ್ಲಿರುವ ಮಸೀದಿ, ಜಾಮಿಯಾ ಮಸೀದಿ. ಇದು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. 2:30 ಟೈಮು. ಜನ ನೋಡ್ಬೋದು ನೀವು. ಗರ್ಬರ ಹೂವು, ಯಾವ ರೀತಿಯ ಹೂ ಬೇಕಾದರೂ ಇಲ್ಲಿ ನಿಮಗೆ ಸಿಗತ್ತೆ. ಜಿಪ್ಸಿ ಅಂತ ಹೇಳ್ಬಿಟ್ಟು ಜಿಪ್ಸಿ. ನೋಡಿ ನಮ್ಮ ಸಾರ್ ಅವರು ಇದ್ದೀರಾ. ಯೂಟ್ಯೂಬಲ್ಲಿ ಬರ್ತೀರಾ ನಾಳೆಯಿಂದ ನೀವು?
ನಮ್ಗೇನು ಮಾಡೋಕ್ಕಾಗಲ್ಲ ಹಂಗೈತೆ ಸುಮ್ಮನೆ ಯಾಕ ವೈಟ್ 30 ಕೊಡ್ತಾನ 30 ನೋಡಿ ಈ ಕಡೆ ಹೋದ್ರೆ ಹಾರಾಗಲ್ಲು ಏನೇನು ಬೇಕು ತೋರಣಗಳೆಲ್ಲ ಅಲ್ಲಿ ಸಿಗತ್ತೆ. ಈ ಕಡೆ ಹೋದ್ರೆ ಡೆಕೋರೇಷನ್ ಐಟಮ್ ಜರ್ಬರ ಹೂವು, ಇಸಾಂತಮ್ಮು, ಯಾವ ರೀತಿಯ ಹೂ ಬೇಕು ಅದೆಲ್ಲ ಆ ಕಡೆ ಸಿಗತ್ತೆ. ಈ ಕಡೆ ಎಲ್ಲ ಹಾರ ತೋರಣ ಏನೇನು ವಸ್ತುಗಳು ಬೇಕು ಅದೆಲ್ಲ ಈ ಕಡೆ ಸಿಗತ್ತೆ. ಇವಾಗ ಹೋಗೋಕ್ಕೆ ಟೈಮ್ ಇಲ್ಲ ಪ್ರೆಸೆಂಟು. ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಪ್ರೆಸೆಂಟ್ ನಾವು ಬಂದಿರೋ ವಸ್ತುವನ್ನು ತಗೊಂಡು ಏನೇನು ಮೆಟೀರಿಯಲ್ಸ್ ಬೇಕು ಅದು ತೊಗೊಂಡು ಹೋಗೋಣ. ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟಾಗಿ ಹಾಕ್ತೀನಿ. ಇವಾಗ ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಅಂದ್ಕೊಂಡು ಬಂದಿಲ್ಲ ನಾನು. ನೋಡಿ ಫ್ರೆಂಡ್, ನಮ್ಗೆ ಏನೇನು ಬೇಕು ಅದೆಲ್ಲ ವಸ್ತು ಎಲ್ಲ ಇಸ್ಕೊಂಡಿದ್ದೀನಿ. ಇವಾಗ ಪ್ರೆಸೆಂಟು ಇಂದ ಕಲಸಪಳ್ಳಿಯ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಅಲ್ಲಿ ಬಸ್ ಇರುತ್ತೆ, ಅಲ್ಲಿಂದ ರಿಟರ್ನ್ ಆಗ್ತೀನಿ. ಐಟಮ್ ಇಸ್ಕೊಳೋವಾಗ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ರು ಅಂಗಡಿಯಲ್ಲಿ. ಯಾವ ಅಂಗಡಿ ನೋಡ್ರೆ ಕೂಡ ತುಂಬ ರಶ್ಶು. ಗಣೇಶ ಹಬ್ಬದ ಪ್ರಯುಕ್ತ ಮಾಮೂಲಿ ರಶ್ಶು ಆ ಥರನೇ ಇರೋದು. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಇದ್ದರು. ಅಲ್ಲಿ ನಾನು ಇವತ್ತು ಮೈಕು ಸಹ ತಗೊಂಡು ಬಂದಿಲ್ಲ, ಮಾತಾಡ್ರೆ ಕೂಡ ನಿಮ್ಗೆ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಪ್ರೆಸೆಂಟ್ ನನಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಸ್ಸು ಇದು ನೋಡ್ಬೇಕು ಹೋಗಿ. ಟೈಮ್ ನೋಡ್ರೆ 3:30 ಆಗ್ತಾಯಿದೆ. ಬಸ್ ಸ್ಟ್ಯಾಂಡ್ಗೆ ಬಂದು ಸೇರಿದ್ದೀನಿ. ಇವಾಗ ಪ್ರೆಸೆಂಟ್ ಟೈಮು 3:30 ಆಗ್ತಾಯಿದೆ. 4:15ಗೆ ಬಸ್ ಬರೋದು. 4:15 ಬಸ್ ಬರೋವರೆಗೂ ನಾನು ಈ ಥರನೇ ಬಿಟ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ಸುಸ್ತಾಗಿ ನೋಡ್ಕೊಂಡು ಬರೋವರೆಗೂ. ಇನ್ನು 1 ಅವರ್ ಬಸ್ ಬರೋವರೆಗೂ. ನಾಲ್ಕೂವರೆ ಶಂಶೀರ್ ಬಂದಿದೆ. ಕುತ್ಕೊಂಡು ಸುಸ್ತಾಗಿತ್ತು. ಫೈನಲಿ ಬಸ್ ಬಂದೇ ಬಿಡ್ತು. ಹೋಗಿ ಬಸ್ ಏನೇನು ವಸ್ತುಗಳು ಬೇಕೋ ಅದೆಲ್ಲ ಎತ್ಕೊಂಡು ಬ್ಯಾಟ್ನೂರ್ಗೆ ಬಂದಿದ್ದೀವಿ. ಇವಾಗ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀವಿ. ಬ್ಯಾಟ್ನೂರು ಊರಿಗೆ ಬಂದುಬಿಟ್ಟಿದ್ದೀವಿ. ಲೊಕೇಶನ್ಗೆ ಬಂದಿದ್ದೀವಿ ಪ್ರೆಸೆಂಟ್ ಇವಾಗ. ಬೆಂಗಳೂರಿಂದ ಊರಿಗೆ ಬಂದೆ. ಊರಿಗೆ ಬರೋವರೆಗೂ 8 ಗಂಟೆ ಆಯಿತು. ಇವಾಗ ಫ್ರೆಶ್ ಆಗಿಬಿಟ್ಟು ಇವಾಗ ಬ್ಯಾಟ್ನೂರು ಅಂತ ಹೇಳಿಬಿಟ್ಟು ಅಲ್ಲೇ ಡೆಕೋರೇಷನ್ ಮಾಡಬೇಕಾಗಿರೋದು. ಇದೇ ಲೊಕೇಶನು, ಇಲ್ಲಿ ಡೆಕೋರೇಷನ್ ಮಾಡಬೇಕಾಗಿರೋದು. ಪ್ರೆಸೆಂಟ್ ಅಲ್ಲಿಗೆ ಬಂದಿದ್ದೀನಿ. ಈ ದಿನ ಡೆಕೋರೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಹೈಟ್ ಐತೆ. ಏನಾದ್ರು ಸ್ಟೂಲ್ ಏನಾದರೂ ಇದ್ರೆ ಕೊಡಿ ಅಂತ ಹೇಳಿದ್ರೆ ಅವರು ಟ್ರ್ಯಾಕ್ಟರೇ ಬಂದು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೇಲೆ ಹತ್ತಿ ಏನು ಬೇಕೋ ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ದಿನದ ಸೆಟಪ್ ಎಲ್ಲ ಕಂಪ್ಲೀಟ್ ಆಯಿತು. ಈ ದಿನದ ಸೆಟಪ್ ಈ ಥರ ಇತ್ತು.
ಡೆಕೋರೇಷನ್ ಬ್ಯಾಟ್ನೂರಲ್ಲಿ ಹೇಳಿದ್ರು ಗಣೇಶ ಡೆಕೋರೇಷನ್ ಮಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ನಿನ್ನೆ ಬಂದು ಅವರೆಲ್ಲ ಅಣ್ಣ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೀವಿ. ಇವತ್ತು ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಅವ್ರ ಹತ್ರನೇ ಕೇಳೋಣ ಯಾವ ಥರ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಹೇಳಿ ಸರ್, ಯಾವ ಥರ ಇದೆ ಡೆಕೋರೇಷನು? ಚೆನ್ನಾಗಿದೆಪ್ಪ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗೈತೆ, ಸೂಪರ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇರುತ್ತೆ. ತುಂಬ ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಡೆಕೋರೇಷನ್ ಎಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಮತ್ತೆ ಮತ್ತೊಂದು ವಿಡಿಯೋಲಿ ಸಿಗೋಣ. ಅವಾಗ ಟಾಟಾ, ಬಾಯ್ ಬಾಯ್.